ಹಾಯ್ ಫ್ರೆಂಡ್ಸ್, ನಮಸ್ತೆ. ರಚನಾ ಸವಿರುಚಿಗೆ ಸ್ವಾಗತ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಇನ್ಸ್ಟೆಂಟಾಗಿ ಮಾಡ್ಬೋದು. ಏನಿಲ್ಲ ಅಂತಂದರೆ ಒಂದು 20 to 25 ಮಿನಿಟ್ಸಲ್ಲಿ ಚಿಕನ್ ಗೀ ರೋಸ್ಟು ರೆಡಿ ಮಾಡ್ಬೋದು. ಗೆಸ್ಟ್ ಎಲ್ಲ ಬಂದಾಗ ಇಮಿಡಿಯೇಟಾಗಿ ನಾವು ರೆಡಿ ಮಾಡ್ಬೋದು. ಬೇರೆ ರೆಸಿಪೀಸ್ ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಚಿಕನ್ ಗೀ ರೋಸ್ಟು ತುಂಬ ಬೇಗ ರೆಡಿ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಿದ್ರೆ ನಾವು ಇಲ್ಲಿ ನೋಡ್ಕೊಂಬರೋಣ ಏನೇನು ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿಬಿಟ್ಟು. ನೋಡಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 5 ರಿಂದ 6 ಗುಂಟೂರು ಮೆಣಸಿನ್ಕಾಯಿ. ಇದೆಲ್ಲದನ್ನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿಬಿಟ್ಟು ನೆನೆಸ್ಬೇಕಾಗತ್ತೆ ಒಂದು 10 ನಿಮಿಷ. ಈ ಗುಂಟೂರು ಮೆಣಸಿನ್ಕಾಯಿ ಬಂದು ಖಾರಕ್ಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಜಸ್ಟ್ ಕಲರ್ಗಷ್ಟೇ. ನೋಡಿ, ಇವಾಗ ಒಂದು 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ಬಾಯ್ಲರ್ ಆದ್ರೇ ಚೆನ್ನಾಗಿರೋದು ನಿಮಗೆ. ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ 1 ಸ್ಪೂನು ಉಪ್ಪು, ಒಂದು ಅರ್ಧ ಸ್ಪೂನು ಅರಿಶಿಣ, ಹಾಗೆ 1 ಕಪ್ಪು ಮೊಸರು. ಇದು ಮೂರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ½ an hour ನೆನೆಸ್ಬೇಕಾಗತ್ತೆ. ಇದು ನೀವು ಫ್ರಿಜ್ಜಲ್ಲೂ ಇಡ್ಬೋದು, ಇಲ್ಲ ಹಾಗೆ ಕೂಡ ಇಟ್ಬಿಟ್ಟು ನೆನೆಸಿಟ್ಕೊಬೋದು. ಫಸ್ಟ್ ಚಿಕನ್ ತರ್ತಿದ್ದಂಗೆ ಹೀಗೆ ಮಾಡಿ ಇಟ್ಕೊಂಬಿಟ್ಟು ನೀವು ಖಾರಕ್ಕೆ ರೆಡಿ ಮಾಡ್ಕೊಬೇಕು. ಇವಾಗ ನೋಡಿ, ಒಂದು 10 ರಿಂದ 15 ಕಾಳು ಮೆಂತ್ಯ, 3 ಸ್ಪೂನು ಧನಿಯಾ, ಹಾಗೆ ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಅರ್ಧ ಸ್ಪೂನು ಜೀರಿಗೆ, 1-2 ಇಂಚು ಚಕ್ಕೆ, ಹಾಗೆ ಒಂದು 5 ರಿಂದ 6 ಲವಂಗ, 1 ಏಲಕ್ಕಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಸಣ್ಣ ಉರಿನಲ್ಲೇ ಹುರ್ಕೊಬೇಕಾಗತ್ತೆ. ನೀವು ದೊಡ್ಡ ಉರಿನಲ್ಲಿ ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲೇ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ. ನೋಡಿ, ಇವಾಗ ಹುರ್ಕೊಂಡಿದ್ದೀನಿ, ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕಾಗತ್ತೆ. ಅದನ್ನು ರೆಡಿ ಮಾಡ್ಕೊಳ್ಳೋಣ. 1-2 ಇಂಚು ಶುಂಠಿ, ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಮತ್ತು ನೆನೆಸಿದ್ವಲ್ಲ ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು, ಮತ್ತು ಹುರಿದಿರ್ತೀವಲ್ಲ ಧನಿಯಾ, ಜೀರಿಗೆ, ಮೆಣಸು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ಒಂದು ಫೈನ್ ಪೇಸ್ಟ್ ಆಗಬೇಕು, ಹಾಗೆ ಗ್ರೈಂಡ್ ಮಾಡ್ಕೊಂಡು, ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹುಣ್ಸೆಹಣ್ಣು ಎಷ್ಟು ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಾಕು, ಬಟ್ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹುಣ್ಸೆಹಣ್ಣು. ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಸಣ್ಣ ಕಪ್ಪಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅಂದವರು ನೀವು ಅಡುಗೆ ಎಣ್ಣೆ ಹಾಕ್ಕೊಬೋದು, ಬಟ್ ಇದು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಣ್ಣ ಕಪ್ಪಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ರಿಂದ 15 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು. ತುಪ್ಪದಲ್ಲಿ ಬೆಳ್ಳುಳ್ಳಿ ಹುರಿದ್ರೆ ಘಮ್ ಅಂತ ನಿಮಗೆ ಘಮ ಬರುತ್ತೆ. ಅಲ್ಲಿವರೆಗೂ ಬೆಳ್ಳುಳ್ಳಿ ಹುರ್ಕೊಳ್ಳಿ. ಆಮೇಲೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಚೆನ್ನಾಗಿ ಘಮ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು, ಇವಾಗ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನ, ಅದನ್ನು ಈ ಫ್ರೈಗೆ ಹಾಕ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ, ಹಾಗಾಗಿ ಮತ್ತೆ ಉಪ್ಪಿನ ಅವಶ್ಯಕತೆ ಇಲ್ಲ. ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಫಸ್ಟೇ ಹಾಕ್ಕೊಂಬಿಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಿ. ಇದಕ್ಕೆ ನೀರೇನು ಬೇಕಾಗಿಲ್ಲ ಫ್ರೆಂಡ್ಸ್, ನೀರೇನು ಹಾಕ್ದಿರಾ ಹಾಗೆ ಮಾಡಬೇಕಾಗತ್ತೆ.
ನೀರು ನೆಸೆಸಿಟಿ ಇಲ್ಲ, ಅದೇ ನೀರು ಬಿಟ್ಕೊಳುತ್ತೆ ನೋಡಿ. ಮತ್ತು ನಾವು ಮಸಾಲೆ ರುಬ್ಬಿದ್ವಲ್ಲ ಅದಕ್ಕೂ ಕೂಡ ನೀರು ಹಾಕ್ಕೊಂಡು ನಾವು ರುಬ್ಕೊಂಡಿರ್ತೀವಿ, ಅದನ್ನು ಕೂಡ ಹಾಕಿದಾಗ ನೀರು ನೆಸೆಸಿಟಿನೇ ಇಲ್ಲ. ಈಗ ನೋಡಿ ನೀರು ಬಿಟ್ಕೊಂಡಿದ್ದೆ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಒಂದು 50% ಇದು ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ರುಬ್ಬಿದ್ದೀವಲ್ಲ ಖಾರನ, ಆ ಖಾರನ ಕಂಪ್ಲೀಟಾಗಿ ಹಾಕ್ಕೊಂಬಿಡಿ. ನೋಡಿ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಲರ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು, ಈ ಕಲರ್ಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ, ಹಾಗಾಗಿ ನಾನಿಲ್ಲಿ ನೆನೆಸ್ಬಿಟ್ಟು ರುಬ್ಬಿ ಹಾಕ್ಕೊಂಡಿದ್ದೀನಿ. ಗೊತ್ತಾಗ್ತಾ ಇದೆ ನೋಡಿ, ಇದು ಇನ್ನೂ ಬೆಂದ ಮೇಲೆ ಕಲರು ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು 10 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬೇಕಿದ್ದರೆ ಮತ್ತೆ ನೀವೊಂದು ಸ್ಪೂನು 2 ಸ್ಪೂನು ತುಪ್ಪನ ಹಾಕ್ಕೊಬೋದು. ಆಲ್ಮೋಸ್ಟು ಇದು ಚಿಕನ್ ಗೀ ರೋಸ್ಟು ರೆಡಿಯಾಗಿದೆ. ನಿಮಗೆ ಎಣ್ಣೆ ಬಿಟ್ಕೊಳುತ್ತೆ ಅಂದರೆ ತುಪ್ಪ ಹಾಕಿದ್ದೀವಲ್ಲ, ತುಪ್ಪ ಬಿಟ್ಕೊಳುತ್ತೆ ನೋಡಿ. ಇವಾಗ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ, ಸೈಡಲ್ಲೆಲ್ಲ ತುಪ್ಪ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ಬಂದರೆ ನಿಮಗೆ ಚಿಕನ್ ಗೀ ರೋಸ್ಟು ರೆಡಿಯಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗೀ ರೋಸ್ಟು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಚನಾ ಸವಿರುಚಿ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಈ ವಿಡಿಯೋನ ನೋಡಿದವರಿಗೆ ಧನ್ಯವಾದಗಳು. ಬಾಯ್ ಬಾಯ್.